ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 11ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ನಿಫ್ಟಿಯಲ್ಲಿ ಇವತ್ತು 205 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 25,150 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬೆಳಿಗ್ಗೆ ನಿಫ್ಟಿ 25,300 ಲೆವೆಲಲ್ಲಿ ಓಪನ್ ಆಯಿತು. ಆ ಒಂದು ಲೆವೆಲ್ನಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 700 ಪಾಯಿಂಟ್ಗಳ ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ನೆಗೆಟಿವ್ ಆಗಿತ್ತು. ಬಟ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟಾಗಿ ಕರೆಕ್ಷನ್ ನೋಡೋದಕ್ಕೆ ಸಿಗಲಿಲ್ಲ. 200 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಕೂಡ ಡೌನ್ ಆಗಿದೆ. ಸೊ 25,000 ಈಗ ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಯಾಕೆಂದರೆ 25,200 ಲೆವೆಲ್ ಕೂಡ ಇವತ್ತು ಬ್ರೇಕ್ ಆಗಿದೆ. ಸೊ ಈ ಒಂದು ರೀಸನ್ನಿಂದ 25,000 ಮೇಲ್ಗಡೆ ಸಸ್ಟೈನ್ ಆದರೆ ಸ್ವಲ್ಪ ಪಾಸಿಟಿವಿಟಿ ಇರುತ್ತೆ. 25,000 ಲೆವೆಲ್ ಬ್ರೇಕ್ ಆದರೆ ಇನ್ನೂ ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ನಿಫ್ಟಿಯಲ್ಲಿ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ HUL ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 5% ಜಂಪ್ HUL ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ August 1ರಿಂದ HULನ CEO ಚೇಂಜ್ ಆಗ್ತಿದ್ದಾರೆ. ಸೊ ಹೊಸ CEO ಮತ್ತು MD ಅಪಾಯಿಂಟ್ಮೆಂಟ್ ಆಗಿದೆ. ಪ್ರಿಯಾ ನಾಯರ್ ಅವರು August 1ರಿಂದ HUL CEO ಮತ್ತು MD ಆಗಿ ಕೆಲಸ ಮಾಡ್ತಾರೆ. ಇವರು HULನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಒಂದು ಎಂಪ್ಲಾಯಿ ಆಗಿದ್ರು. ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ HULನ ಗ್ರೋತ್ನಲ್ಲಿ ಒಂದು ರೋಲನ್ನು ಪ್ಲೇ ಮಾಡಿದ್ರು. ಈಗ ಇವರು CEO ಆಗಿ ಪ್ರಮೋಷನನ್ನು ತಗೋತಿದ್ದಾರೆ. ಇದು ಎಲ್ಲ ಒಂದು ಕಡೆ HULಗೆ ಪಾಸಿಟಿವ್ ಆಗ್ಬೋದು ಅನ್ನೋದು ಕೆಲವೊಂದಿಷ್ಟು ಅನಲಿಸ್ಟ್ಗಳ ಸೆಂಟಿಮೆಂಟ್ ಆಗಿರುತ್ತೆ. ಯಾಕೆಂದರೆ ಅವ್ರಿಗೆ ಒಳ್ಳೆಯ ಒಂದು ಬಿಸ್ನೆಸ್ ಮೈಂಡ್ ಇದೆ. ಹಾಗೆ ಕಾಂಪಿಟೇಟಿವ್ ಅನಾಲಿಸಿಸನ್ನು ಮಾಡಿ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಯಾವ ರೀತಿಯಲ್ಲಿ HULನ್ನು ಬೆಟರ್ ಮಾಡ್ಬೋದು ಅನ್ನೋ ಬಗ್ಗೆ ಅವರು ಕೆಲಸ ಮಾಡ್ಬೋದು ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಈ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ SBI ಲೈಫ್ ಇನ್ಶೂರೆನ್ಸ್ ಕೂಡ 1.5% ಅರೌಂಡಲ್ಲಿ ಗೇನ್ ಆಯಿತು. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕಲ್ಲಿ ಒಳ್ಳೆಯ ಒಂದು ಗೇನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ TCS ಟಾಪ್ ಲೂಸರ್ ಆಗಿತ್ತು. 3.5% ಕರೆಕ್ಷನ್ TCSನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ TCSನ ಕ್ವಾರ್ಟರ್ಲಿ ರಿಸಲ್ಟ್ ಆಗಿರುತ್ತೆ. ಪ್ರಾಫಿಟ್ನಲ್ಲಿ ಒಳ್ಳೆಯ ಒಂದು ಗ್ರೋತ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿತ್ತು. ಎಕ್ಸ್ಪೆನ್ಸಸ್ಸನ್ನು ಕಟ್ ಡೌನ್ ಮಾಡಿ TCS ಒಳ್ಳೆಯ ಒಂದು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಬಟ್ ರೆವೆನ್ಯೂ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಬಂದಿರಲಿಲ್ಲ. ಹಾಗೆ ಬ್ರೋಕರೇಜ್ಗಳು ಟಾರ್ಗೆಟನ್ನು ರೇಟಿಂಗನ್ನು ಕಟ್ ಮಾಡಿದ್ದಾರೆ. ನೋಮುರ ಈ ಮುಂಚೆ 3,820 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು. ಅದನ್ನು ಈಗ 3,780ಕ್ಕೆ ಡೌನ್ಗ್ರೇಡ್ ಮಾಡಿದ್ದಾರೆ. ಹಾಗೆ ನ್ಯೂಟ್ರಲ್ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. UBS ಕೂಡ ಟಾರ್ಗೆಟನ್ನು ಕಟ್ ಮಾಡಿದ್ದಾರೆ. 4,050 ಇದ್ದಂಥ ಟಾರ್ಗೆಟ್ 3,950ಕ್ಕೆ ಡೌನ್ ಆಗಿದೆ. ಇವರು ಇನ್ನೂ ಕೂಡ ಬೈ ರೆಕಮೆಂಡೇಶನ್ ಅನ್ನು ಕೊಡ್ತಾ ಇದ್ದಾರೆ. HSBC ಕಡೆಯಿಂದ ಹೋಲ್ಡ್ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ. 3,665 ಟಾರ್ಗೆಟ್ ಪ್ರೈಸ್ HSBC ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. JP ಮಾರ್ಗನ್ ಕೂಡ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದು 3,650 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಕ್ವಾರ್ಟರ್ನಲ್ಲಿ ಅಷ್ಟು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ TCSನ ಕಡೆಯಿಂದ ನೋಡೋದಕ್ಕೆ ಸಿಗಲಿಲ್ಲ. ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಕೂಡ ಡೌನ್ಗ್ರೇಡ್ ಮಾಡಿರೋದ್ರಿಂದ ಸ್ಟಾಕ್ ಸ್ವಲ್ಪ ವೀಕ್ ಆಗಿದೆ. ಹಾಗೆಯೇ ಬೇರೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ತರುತ್ತೆ. ಸೊ IT ಇಂಡೆಕ್ಸ್ನಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಕಂಪನಿಗಳು ಒಳ್ಳೆ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡದೇ ಇದ್ರೆ ಕೂಡ ನಿಫ್ಟಿ ಇಂಡೆಕ್ಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ನಿಫ್ಟಿ ಕಂಪನಿಗಳ ರಿಸಲ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಡಿಮಾರ್ಟ್ ಇವತ್ತು ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರು ಕೂಡ ಅಷ್ಟೊಳ್ಳೆ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿಲ್ಲ. ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಸ್ಟೋರ್ ಕೌಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಬಂದಿತ್ತು. ಬಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿದೆ. ಈ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 2.5% ಅರೌಂಡಲ್ಲಿ ಅವೆನ್ಯೂ ಸೂಪರ್ ಮಾರ್ಟ್ಸ್ ಇವತ್ತು ಕರೆಕ್ಟ್ ಆಗಿದೆ. ಡೀಟೇಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಸ್ಟ್ರಾಂಗ್ ಆಗಿ ಇದೆ. ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಬಂದಿತ್ತು. ಬಟ್ ಆಗ ಕೂಡ ಅನಲಿಸ್ಟ್ಗಳು ಟಾರ್ಗೆಟನ್ನು ಕಟ್ ಮಾಡಿದರು. ಅದಕ್ಕೆ ರೀಸನ್ ಪ್ರಾಫಿಟ್ಸ್ 773 ಕೋಟಿ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ನಲ್ಲಿ ಒಳ್ಳೆಯ ಒಂದು ಜಂಪ್ ಇದೆ. ಬಟ್ ಡಿಮಾರ್ಟ್ನ ಬಿಸ್ನೆಸ್ಸನ್ನು ಇಯರ್ ಆನ್ ಇಯರ್ ಮೆಜರ್ ಮಾಡಬೇಕಾಗುತ್ತೆ. ಬಟ್ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಫ್ಲಾಟ್ ಆಗಿ ಕಾಣಿಸ್ತಿದೆ. 2024 ಜೂನ್ನಲ್ಲಿ ಕೂಡ 773 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ರೀಸನ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಮೇ ಬಿ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಹಾಗೆ ಇನ್ಪುಟ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗ್ತಿರೋದ್ರಿಂದ ಇವರೇನು ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೆ ಅದರ ಎಕ್ಸ್ಪೆನ್ಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಸೊ ಆ ರೀಸನ್ನಿಂದ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದ್ರು ಕೂಡ ಪ್ರಾಫಿಟ್ನಲ್ಲಿ ಅಷ್ಟಾಗಿ ಇನ್ಕ್ರೀಸ್ ಕಾಣಿಸ್ತಿಲ್ಲ. ಸೊ ಡಿಮಾರ್ಟ್ನಲ್ಲಿ ಕೂಡ ಬ್ರೋಕರೇಜ್ಗಳ ಟಾರ್ಗೆಟ್ ಸ್ವಲ್ಪ ಮಟ್ಟಿಗೆ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವರು ಗ್ರೋತ್ನ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದ ಮೇ ಬಿ ಪ್ರಾಫಿಟ್ಸ್ ಸ್ಟಾಗ್ನೆಂಟ್ ಆಗಿ ಕಾಣಿಸ್ತಿದೆ. ಟಾಟಾ ಎಲೆಕ್ಸಿ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ.
ಆದರೂ ಕೂಡ 1.5% ಡೌನ್ ಸೈಡ್ನೊಂದಿಗೆ ಟಾಟಾ ಎಲ್ಎಕ್ಸಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೂ ಕೂಡ ರೀಸನ್ ಕ್ವಾರ್ಟರ್ಲಿ ರಿಸಲ್ಟ್ ಆಗಿರುತ್ತೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 22% ಫಾಲ್ ಆಗ್ತದೆ. 144 ಕೋಟಿ ಪ್ರಾಫಿಟ್ಸ್ ಅನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಟಾಟಾ ಎಲ್ಎಕ್ಸಿ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 172 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಹಾಗೆ ಜೂನ್ 2024ರಲ್ಲಿ 184 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲೂ ಕೂಡ ಅಷ್ಟೇ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಥವಾ ಕ್ಲೈಂಟ್ ಆರ್ಡರ್ಸ್ಗಳು ಹೆಚ್ಚಾಗಿ ಬರೆದಿರೋ ಒಂದು ರೀಸನ್ ಇಂದ ಟಾಟಾ ಎಲ್ಎಕ್ಸಿಯ ಪ್ರಾಫಿಟ್ಸ್ ಫಾಲ್ ಆಗ್ತದೆ. ರೆವೆನ್ಯೂಸ್ ಏನೋ ಸ್ಟೇಬಲ್ ಆಗಿ ಕಾಣಿಸ್ತಿದೆ, ಬಟ್ ಪ್ರಾಫಿಟ್ನಲ್ಲಿ ಸಾಕಷ್ಟು ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಬಟ್ ಲೋವರ್ ಲೆವೆಲ್ಗಳಿಂದ ಸ್ವಲ್ಪ ಮಟ್ಟಿಗೆ ರಿಕವರಿ ಬಂದಿದೆ. IRDA ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಆಲ್ಮೋಸ್ಟ್ 6% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವರು ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ರು. ಸೊ ಕಂಪನಿಯ ಟೋಟಲ್ ಇನ್ಕಮ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿತ್ತು. ಹಾಗೆ ಒಳ್ಳೆ ಒಂದು ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ರು. ಬಟ್ ಇಲ್ಲಿ ಪ್ರಾಫಿಟ್ಸ್ ತುಂಬಾನೇ ಫಾಲ್ ಆಗಿದೆ. 247 ಕೋಟಿ ಪ್ರಾಫಿಟ್ಸ್ ಅನ್ನು IRDA ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ನಿನ್ನೆ ಮಾರ್ಕೆಟ್ ಅವರ್ಸ್ನ ನಂತರ ಈ ಒಂದು ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ 2024ರ ಜೂನ್ನಲ್ಲಿ 384 ಕೋಟಿಯ ಪ್ರಾಫಿಟ್ ಇತ್ತು. ಲಾಸ್ಟ್ ಕ್ವಾರ್ಟರ್ನಲ್ಲಿ 502 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಈ ಒಂದು ಕ್ವಾರ್ಟರ್ನಲ್ಲಿ ನೆಟ್ NPA ಇನ್ಕ್ರೀಸ್ ಆಗ್ತದೆ. ಬ್ಯಾಡ್ ಲೋನ್ಸ್ಗಳು ಇನ್ಕ್ರೀಸ್ ಆಗ್ತಿರೋದ್ರಿಂದ ಕಂಪನಿಯ ಪ್ರಾಫಿಟ್ನ ಮೇಲೆ ಇಂಪ್ಯಾಕ್ಟ್ ಬಂದಿದೆ. ಮೇಜರ್ ಆಗಿ ಜೆನ್ಸಾಲ್ಗೆ ಏನು ಲೋನ್ಸ್ಗಳನ್ನು ಪ್ರೊವೈಡ್ ಮಾಡಿದರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ತರ್ತಿದೆ. ಟೆಲಿಕಾಂ ಸ್ಟಾಕ್ಸ್ ಆಗಿರುವಂಥ ವೊಡಫೋನ್ ಐಡಿಯಾ, ಏರ್ಟೆಲ್ ಅನ್ನು UBS ಡೌನ್ಗ್ರೇಡ್ ಮಾಡಿದರೆ ಈ ಸ್ಟಾಕ್ಗಳು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತದೆ ಅಂತ. ಸೊ ಭಾರತೀಯ ಏರ್ಟೆಲ್ನಲ್ಲಿ ನ್ಯೂಟ್ರಲ್ ಇದ್ದಂಥ ರೇಟಿಂಗನ್ನು ಸೆಲ್ಗೆ ಚೇಂಜ್ ಮಾಡಿದ್ದಾರೆ. ಹಾಗೆ 1970ರ ಟಾರ್ಗೆಟ್ ಪ್ರೈಸನ್ನು ಈಗ ಕೊಡ್ತಾ ಇದ್ದಾರೆ. ಭಾರತೀಯ ಏರ್ಟೆಲ್ ಅದೇ ಒಂದು ಪ್ರೈಸ್ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಹಾಗೆಯೇ ವೊಡಫೋನ್ ಐಡಿಯಾನಲ್ಲಿ ಟಾರ್ಗೆಟನ್ನು ₹8.50 ಚೇಂಜ್ ಮಾಡಿದ್ದಾರೆ. ವೊಡಫೋನ್ ಐಡಿಯಾ ₹7.70 ಅರೌಂಡಲ್ಲಿ ಈಗ ಟ್ರೇಡ್ ಆಗ್ತದೆ. ಸೊ ವೊಡಫೋನ್ ಐಡಿಯಾದಲ್ಲಿ ಹೆಚ್ಚಾಗಿ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಒಂದು ಸ್ಟ್ರಾಂಗ್ ಪಾಸಿಟಿವ್ ನ್ಯೂಸ್ ಬಂದರೆ ಮಾತ್ರ ಈ ಸ್ಟಾಕ್ ಗೇನ್ ಆಗ್ಬೋದು. ಬಟ್ ಏರ್ಟೆಲ್ನಲ್ಲಿ ARPU ಸ್ಟ್ರಾಂಗ್ ಆಗಿ ಇದ್ದರೆ ಏರ್ಟೆಲ್ ಒಳ್ಳೆ ಒಂದು ಗೇನನ್ನು ಕೊಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಮೇಜರ್ ಆಗಿ ಯಾವ ರೀತಿಯ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸುಜ್ಲಾನ್ ಎನರ್ಜಿ ಸ್ಟಾಕನ್ನು ಮೋತಿಲಾಲ್ ಓಸ್ವಾಲ್ ಕವರ್ ಮಾಡಿ ಕಂಪನಿಯ ಬಿಸ್ನೆಸ್ ಮಾಡೆಲನ್ನು ಅನಲೈಸ್ ಮಾಡಿ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಕ್ತಿದ್ದು 82ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಟಾರ್ಗೆಟ್ ಅಪ್ಗ್ರೇಡ್ ಆಗಿದ್ರೂ ಕೂಡ ಸ್ಟಾಕ್ನಲ್ಲಿ ಹೆಚ್ಚಾಗಿ ಮೊಮೆಂಟಮ್ ಇಲ್ಲ. ಇವತ್ತು ಸ್ಟಾಕ್ ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ಮ್ಯಾನ್ಕೈಂಡ್ ಫಾರ್ಮನಲ್ಲಿ ಕೂಡ ಟಾರ್ಗೆಟ್ ರೈಸ್ ಆಗ್ತಿರೋದು ಕಾಣಿಸ್ತಿದೆ. ಜೆಫ್ರೀಸ್ ಒಳ್ಳೆ ಒಂದು ಟಾರ್ಗೆಟ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಮುಂಚೆ 2870 ಇದ್ದಂಥ ಟಾರ್ಗೆಟನ್ನು 3000ಕ್ಕೆ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ ಮ್ಯಾನ್ಕೈಂಡ್ ಫಾರ್ಮಾದ ಬಿಸ್ನೆಸ್ ಮಾಡೆಲ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆ ರೀಸನ್ನಿಂದ ಜೆಫ್ರೀಸ್ನ ಕಡೆಯಿಂದ ಒಳ್ಳೆ ಒಂದು ಟಾರ್ಗೆಟ್ ಅಪ್ಗ್ರೇಡ್ ಬಂದಿದೆ. ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ ಸ್ಟಾಕ್ ಪ್ರೈಸ್ನಲ್ಲಿ 15% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕ್ಯಾನ್ಸರ್ ರಿಲೇಟೆಡ್ ಡ್ರಗ್ಗೆ ಇವರೊಂದು ಲೈಸೆನ್ಸನ್ನು ಸೈನ್ ಮಾಡಿದರೆ ಈ ಒಂದು ಅಗ್ರಿಮೆಂಟ್ ಸೈನ್ ಆದ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇದೆ. ಸೊ ಈ ರೀತಿಯಲ್ಲಿ ಹೊಸ ಒಂದು ಡ್ರಗ್ಗನ್ನು ಲಾಂಚ್ ಮಾಡೋದು, ಅದರ ಕ್ಲಿನಿಕಲ್ ಟ್ರಯಲ್ ಸಕ್ಸಸ್ ಆಗೋದು, ಈ ರೀತಿಯ ನ್ಯೂಸ್ಗಳು ಬಂದಾಗ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಸೊ ಈ ರೀತಿಯ ಲೈಸೆನ್ಸ್ಗಳು ಸೈನ್ ಆದಾಗ ಪಾಸಿಟಿವ್ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಸ್ವಾಲ್ ಪಂಪ್ಸ್ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಸ್ಟಾಕ್ ಇವತ್ತು ಆಲ್ಮೋಸ್ಟ್ 6.5% ಡೌನ್ ಆಗಿದೆ. ಇದಕ್ಕೆ ರೀಸನ್ ಕ್ವಾರ್ಟರ್ಲಿ ರಿಸಲ್ಟ್ ಆಗಿರುತ್ತೆ. ಕಂಪನಿ Q4 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರೆ ಸೊ ಸ್ವಲ್ಪ ಲೇಟಾಗಿ ಡಿಕ್ಲೇರ್ ಆಗಿದೆ. ಯಾಕೆಂದರೆ ಕಂಪನಿ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದ್ದರಿಂದ ಇವ್ರಿಗೆ ಸ್ವಲ್ಪ ಟೈಮ್ ಲೈನ್ ಎಕ್ಸ್ಟೆನ್ಷನ್ ಸಿಕ್ಕಿರುತ್ತೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಬ್ಸರ್ವ್ ಮಾಡಿದಾಗ ಕಂಪನಿಯ ಪ್ರಾಫಿಟ್ಸ್ ತುಂಬಾ ಫಾಲ್ ಆಗಿದೆ. 21% ಪ್ರಾಫಿಟ್ ಫಾಲ್ ಆಯಿತು. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನನ್ನು ಮಾಡಿದಾಗ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಆದ ರೀಸನ್ನಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಸೊ IPO ಸ್ಟಾಕ್ಗಳಲ್ಲಿ ಪ್ರಾಫಿಟ್ಸ್ ಫಾಲ್ ಆಗುತ್ತೆ ಅಂದಾಗ ಯಾರೆಲ್ಲ ಲೋವರ್ ಲೆವೆಲ್ಗಳಲ್ಲಿ ಪರ್ಚೇಸ್ ಮಾಡಿರ್ತಾರೆ ಅಥವಾ IPO ಟೈಮ್ನಲ್ಲಿ ಅಲಾಟ್ಮೆಂಟನ್ನು ಪಡ್ಕೊಂಡಿರ್ತಾರೆ ಅವರು ಸಡನ್ ಆಗಿ ಸೆಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಅವರು ಅಬ್ಸರ್ವ್ ಮಾಡ್ತಿರ್ತಾರೆ. ಕ್ವಾರ್ಟರ್ಲಿ ರಿಸಲ್ಟೇ ಸ್ಟ್ರಾಂಗ್ ಆಗಿ ಬರಲಿಲ್ಲ ಅಂದರೆ ಅವರು ಪ್ರಾಫಿಟ್ಸನ್ನು ತೊಗೊಂಡು ಎಕ್ಸಿಟ್ ಆಗ್ತಾರೆ. IPOಗಳ ವಿಚಾರಕ್ಕೆ ಬಂದಾಗ ಟ್ರಾವೆಲ್ ಫುಡ್ ಸರ್ವಿಸಸ್ನಲ್ಲಿ ಪ್ರೀಮಿಯಂ ₹23 ಕಾಣಿಸ್ತದೆ. ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೋಮವಾರ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಸ್ಮಾರ್ಟ್ ವರ್ಕ್ಸ್ನಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಎರಡನೇ ದಿನನೇ QIBs ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ. HNI ಕ್ಯಾಟಗರಿ ಆಲ್ಮೋಸ್ಟ್ 2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 1.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಕಂಪ್ಲೀಟಾಗಿ ಈ ಒಂದು IPO ಸಬ್ಸ್ಕ್ರೈಬ್ ಆಗ್ತಿದ್ದು ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದೆ. ಮೇ ಬಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರೋ ರೀಸನ್ನಿಂದ ಕೂಡ ಪ್ರೀಮಿಯಂನಲ್ಲಿ ಫಾಲ್ ಬಂದಿರ್ಬೋದು. 4-5% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೋಮವಾರ IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಸೊ QIB ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದರೆ ರಿಸ್ಕ್ ತೊಗೊಳ್ಳೋಂಥವ್ರು ಒಂದು ಲಾಟ್ಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ.
ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಮತ್ತೆ ಇನ್ಕ್ರೀಸ್ ಆಗಿದೆ. 5,100 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ತು. ಬಟ್ DIIs ಒಂದು ಸ್ಟ್ರಾಂಗ್ ಬೈಯಿಂಗನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ FII ಸೆಲ್ಲಿಂಗ್ ಇನ್ಕ್ರೀಸ್ ಆದರೆ ಇಂಡಿಯನ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಮೇಜರ್ ಆಗಿ ನಿಫ್ಟಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಮತ್ತೆ ಮಾರ್ಕೆಟ್ ವೀಕ್ ಆಗುವಂಥ ಚಾನ್ಸಸ್ ಇದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.